ಬ್ಯಾಲೆನ್ಸು ಇಲ್ಲದೆ, ಕ್ರೆಡಿಟ್ ಕಾರ್ಡು ಇಲ್ಲದೆ ಪೇಮೆಂಟ್. UPI ನಲ್ಲಿ 5 ಲಕ್ಷದವರೆಗೆ ಸಾಲ, ಬಳಸಿದ ಹಣಕ್ಕೆ ಮಾತ್ರ ಬಡ್ಡಿ. RBI ದೊಡ್ಡ ಹೆಜ್ಜೆ. ಸ್ನೇಹಿತರೆ, UPI ಈಗ ನಮ್ಮ ಲೈಫ್ನ ಭಾಗ ಆಗಿ ಹೋಗಿದೆಯಲ್ಲ, ಅದೊಂದು UPI ಮೈಂಡಲ್ಲಿ ಇಟ್ಕೊಂಡಿರಿ. ಇನ್ನೊಂದು ಸೈಡ್ ಏನಾಗ್ತಾ ಇದೆ, ಜನಸಾಮಾನ್ಯರು ಪಾಪ ಸಣ್ಣ ಪುಟ್ಟ ಅರ್ಜೆಂಟಿ ದುಡ್ಡು ಕಾಸು ಬೇಕಾದಾಗ ಎಲ್ಲೂ ಅಡ್ಜಸ್ಟ್ ಆಗಿದ್ದಾಗ ಲೋನ್ ಆಪ್ಗಳೇ ಮೊರೆ ಹೋಗಿ ಆಮೇಲೆ ಹ್ಯಾರಾಸ್ಮೆಂಟ್ ಒಳಗಾಗ್ತಿದ್ದಾರೆ. ಲೋನ್ ಆಪ್ಗಳಲ್ಲಿ ಸಿಕ್ಕಿ ಪರ್ಮಿಷನ್ ಕೇಳಿ ಕಾಂಟ್ಯಾಕ್ಟ್ ಎಲ್ಲ ತಗೊಂಡು ಆಮೇಲೆ ಚಕ್ರ ಬಡ್ಡಿ ಎಲ್ಲ ಹಾಕಿ ಸುಲಿಗೆ ಮಾಡಿ ಆಮೇಲೆ ಫ್ಯಾಮಿಲಿಯವ್ರಿಗೆಲ್ಲ ಫೋನ್ ಮಾಡಿ ಚಿತ್ರಹಿಂಸೆ ಕೊಡ್ತಿದ್ದಾರೆ. ಇದೇನೊಂದು ಭಾಗ. ಆದರೆ ಇದಕ್ಕೆ RBI ದೊಡ್ಡ ಪರಿಹಾರ ತಗೊಂಡ್ಬಂದಿದೆ. UPI ನಲ್ಲೇ ನಿಮ್ದು ಫೋನ್ ಪೇ, ಗೂಗಲ್ ಪೇ ಈ ಥರ ಎಲ್ಲ UPI ಮೇಲೆ ವರ್ಕ್ ಆಗೋ ಆ್ಯಪ್ಗಳಿದಾವಲ್ಲ, ಅಲ್ಲೇ ಭಾರತದ ಈ ಅಫಿಷಿಯಲ್ ಬ್ಯಾಂಕ್ಗಳಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್ ಅಥವಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು, RBI ನಿಂದ ರೆಗ್ಯುಲೇಟ್ ಆಗಿರೋ ಅಧಿಕೃತವಾಗಿರೋ ಬ್ಯಾಂಕ್ಗಳು, ಅವುಗಳನ್ನ ಒಟ್ಟಿಗೆ ಮರ್ಜ್ ಮಾಡಿ UPI ಮೂಲಕ ಈ ಬ್ಯಾಂಕ್ಗಳಿಂದ ಡೀಸೆಂಟ್ ಬಡ್ಡಿ ದರದಲ್ಲಿ ಅರ್ಜೆಂಟಿಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಬೇಸಿಸ್ ಮೇಲೆ ಸಾಲ ತಗೊಳ್ಳೋ ವ್ಯವಸ್ಥೆಯನ್ನ RBI ತಗೊಂಡ್ಬಂದ್ಬಿಟ್ಟಿದೆ. ಈಗ 25,000 ರೂಪಾಯಿನಿಂದ 5 ಲಕ್ಷ ರೂಪಾಯಿವರೆಗೂ ಕ್ವಿಕ್ ಆಗಿ ಸಾಲವನ್ನ ಪಡ್ಕೋಬಹುದು. ಅಧಿಕೃತ ಸಾಲ, ಕಳ್ಳ ಸಾಲ ಅಲ್ಲ, ಮೋಸದ ಸಾಲ ಅಲ್ಲ, ಪ್ಯೂರ್ ಸಾಲವನ್ನ ಪಡ್ಕೋಬಹುದು. ಆಮೇಲೆ ಸಾಲವನ್ನ ವಾಪಸ್ ಕ್ರೆಡಿಟ್ ಕಾರ್ಡ್ ಬಿಲ್ ಹೆಂಗ್ ಕಟ್ತಿರೋ ಹಾಗೆ ರೀಪೇಮೆಂಟ್ ಕೂಡ ಮಾಡಬಹುದು. ಈ ಸಾಲ ಪಡ್ಕೊಳ್ಳೋದು ಹೇಗೆ, ಅಪ್ಲೈ ಮಾಡೋದು ಹೇಗೆ, ಎಲಿಜಿಬಿಲಿಟಿ ಏನೇನು, ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ ಎಲ್ಲವನ್ನ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmag.com. ನಾನು ಅಮರ್ ಪ್ರಸಾದ್. ಭಾರತದಲ್ಲಿ ಪೇಮೆಂಟ್ ಸಿಸ್ಟಮ್ ಅನ್ನ ಸ್ಕ್ಯಾನ್ ಮಾಡ್ಲಾ ಅಂತ ಹೇಳೋ ಈ ಟ್ರೆಂಡ್ ಅನ್ನ ತಂದು ಕ್ರಾಂತಿ ಮಾಡಿರೋ UPI ಇದೆಯಲ್ಲ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಈ UPI ಈಗ ನೇರವಾಗಿ ಕ್ರೆಡಿಟ್ ಕಾರ್ಡ್ ಇಲ್ಲದೆ ಬ್ಯಾಂಕಿಗೆ ಹೋಗಿ ಸಾಲಕ್ಕೆ ಅಪ್ಲೈ ಮಾಡದೆ UPI ಮೂಲಕವೇ ಬ್ಯಾಂಕ್ಗಳಿಂದ ಅಧಿಕೃತ ಸಾಲಗಳನ್ನ ಪಡೆಯೋ ವ್ಯವಸ್ಥೆಯನ್ನ ತಗೊಂಡ್ಬಂದಿದೆ. RBI ಇದನ್ನ ಓಪನ್ ಅಪ್ ಮಾಡಿದೆ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ. ಈ ಸಾಲಕ್ಕೆ ಒಂದು ಪ್ರೀ ಸ್ಯಾಂಕ್ಷನ್ ಕ್ರೆಡಿಟ್ ಲಿಮಿಟ್ ಇರುತ್ತೆ. ಅಂದ್ರೆ ಕ್ರೆಡಿಟ್ ಕಾರ್ಡ್ ಲಿಮಿಟ್ ರೀತಿಯ ಲಿಮಿಟ್ ಇರುತ್ತೆ. ಈ ಸಾಲ ಅಪ್ಲೈ ಮಾಡಿದ ತಕ್ಷಣ ಅಷ್ಟು ದುಡ್ಡು ಬಂದು ಬ್ಯಾಂಕಿಗೆ ಬೀಳಲ್ಲ. ನಿಮಗೆ 5 ಲಕ್ಷ ರೂಪಾಯಿ ಕ್ರೆಡಿಟ್ ಲೈನ್ ಸ್ಯಾಂಕ್ಷನ್ ಆಯಿತು ಅನ್ಕೊಳ್ಳಿ. ಆಗ 5 ಲಕ್ಷ ರೂಪಾಯಿ ಒಳಗೆ ನೀವು UPI ಬಳಸಿ ಪೇಮೆಂಟ್ ಮಾಡಬಹುದು. UPI ಬಳಸೋರು ಗೂಗಲ್ ಪೇ, ಫೋನ್ ಪೇ ನಂತ ಥರ್ಡ್ ಪಾರ್ಟಿ ಆಪ್ಗಳಲ್ಲಿ ಬ್ಯಾಂಕ್ ಅಕೌಂಟ್, ಓವರ್ ಡ್ರಾಫ್ಟ್, ವಾಲೆಟ್ ಹಾಗೂ ಕ್ರೆಡಿಟ್ ಕಾರ್ಡ್ಗಳ ಜೊತೆ ಈ ಕ್ರೆಡಿಟ್ ಲೈನ್ ಕೂಡ ಆಡ್ ಮಾಡ್ಕೋಬಹುದು. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸಿಲ್ವರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್ ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. 2023 ಸೆಪ್ಟೆಂಬರ್ ನಲ್ಲೇ RBI ಹಲವು ಬ್ಯಾಂಕ್ಗಳಿಗೆ UPI ಮೂಲಕ ಸಾಲ ಕೊಡೋಕೆ ಅನುಮತಿಯನ್ನ ಕೊಟ್ಟಿತ್ತು. ಅದರಂತೆ ಈ ವರ್ಷದ ಜುಲೈನಿಂದಲೇ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, SBI, ICICI ಬ್ಯಾಂಕ್ಗಳು ಟ್ರಯಲ್ ಬೇಸಿಸ್ ನಲ್ಲಿ ಸಾಲ ಕೊಡೋಕೆ ಶುರು ಮಾಡಿದ್ವು. ಈಗ ಇನ್ನಷ್ಟು ಬ್ಯಾಂಕ್ಗಳು ಇದಕ್ಕೆ ಸೇರ್ಪಡೆಯಾಗಿವೆ. ಈಗ ಆಲ್ರೆಡಿ ಭಾರತದಲ್ಲಿ ಪ್ರತಿ ತಿಂಗಳು 100 ರಿಂದ 200 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಈ ಹೊಸ UPI ಸಾಲದ ಮೂಲಕ ಆಗ್ತಾ ಇದೆ. ಡಿಸೆಂಬರ್ ಆರಂಭದಲ್ಲಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೂ RBI UPI ಮೂಲಕ ಸಾಲ ಕೊಡೋಕೆ ಪರ್ಮಿಷನ್ ಕೊಟ್ಟಿದೆ. ಇದರ ಬೆನ್ನಲ್ಲೇ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಗಳು, NBFCಗಳು ನಮಗೂ ಪರ್ಮಿಷನ್ ಕೊಡಿ ಅಂತ ಕೇಳಿವೆ. ಸೊ UPI ನಲ್ಲಿ ಕ್ರೆಡಿಟ್ ಲೈನ್ ಪಡ್ಕೊಳ್ಳೋದು ಹೇಗೆ ಅಂತ ನಾವೀಗ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಆಪ್ಗಳಲ್ಲಿ ಕ್ರೆಡಿಟ್ ಲೈನ್ ಸಿಗ್ತಾ ಇದೆ. ಈ ಸರ್ವಿಸ್ ಈಗಷ್ಟೇ ಶುರುವಾಗಿರೋದ್ರಿಂದ ಕೆಲವರಿಗೆ ಕ್ರೆಡಿಟ್ ಲೈನ್ ಪಡ್ಕೊಳ್ಳೋಕೆ ಈ ಕ್ಷಣಕ್ಕೆ ಆಗದೆ ಇರಬಹುದು, ಬಟ್ ಬಂದೇ ಬರುತ್ತೆ ಫೀಚರ್. ಈಗ ಆಲ್ರೆಡಿ ಹಲವು ಆಪ್ಗಳಲ್ಲಿ ತೋರಿಸೋಕು ಶುರು ಮಾಡಿಬಿಟ್ಟಿದ್ದಾರೆ. ನಿಮ್ಮ ಆಪ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಈ ಆಪ್ಗಳು ನಿಮ್ಮ ಹತ್ರ ಇದ್ರೆ ಕೆಲವೊಂದು ಆಪ್ಗಳಲ್ಲಿ ಆಡ್ ಅಕೌಂಟ್ ಸೆಕ್ಷನ್ ನಲ್ಲಿ ಈ ಕ್ರೆಡಿಟ್ ಲೈನ್ ಆಪ್ಷನ್ ಇರುತ್ತೆ. ಕೆಲ ಆಪ್ಗಳಲ್ಲಿ ಕ್ರೆಡಿಟ್ ಅಥವಾ ಲೋನ್ ಸೆಕ್ಷನ್ ಅಲ್ಲಿ ಈ ಆಪ್ಷನ್ ಇರುತ್ತೆ. ಉದಾಹರಣೆಗೆ ಗೂಗಲ್ ಪೇನ ಆಡ್ ಅಕೌಂಟ್ ಸೆಕ್ಷನ್ ಅಲ್ಲಿ ಈ ಆಡ್ ಕ್ರೆಡಿಟ್ ಆನ್ UPI ಆಪ್ಷನ್ ಬಂದ್ಬಿಟ್ಟಿದೆ. ಮೊದಲು ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಯಾವ ಬ್ಯಾಂಕ್ಸ್ ಕ್ರೆಡಿಟ್ ಲೈನ್ ಆಫರ್ ಮಾಡ್ತೀವಿ ಅನ್ನೋ ಲಿಸ್ಟ್ ಬರುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಇಷ್ಟು ಬ್ಯಾಂಕ್ಗಳು ಸದ್ಯ ಕೊಡ್ತಾ ಇವೆ. ಸದ್ಯಕ್ಕೆ ಈ ಬ್ಯಾಂಕ್ಗಳು ಅವರ ಹತ್ರ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಹೊಂದಿರೋ ಗ್ರಾಹಕರಿಗೆ ಮಾತ್ರ ಲೋನ್ ಆಫರ್ ಮಾಡ್ತಿವೆ. ಉದಾಹರಣೆಗೆ ನಿಮ್ಮ ಹತ್ರ SBI ಅಕೌಂಟ್ ಇದೆ ಅಂತ ಹೇಳಿದ್ರೆ ಆ ಅಕೌಂಟ್ ಮೂಲಕ UPI ಯೂಸ್ ಮಾಡ್ತಿದ್ರೆ SBIನವರು ನಿಮಗೆ ಸಾಲ ಕೊಡ್ತಾರೆ. ನಿಮ್ಮ ಹತ್ರ ICICI ಅಕೌಂಟ್ ಇದ್ರೆ ICICIನವರು ನಿಮಗೆ ಸಾಲ ಕೊಡ್ತಾರೆ.
ಇದೇ ರೀತಿ ಬ್ಯಾಂಕ್ ಆಯ್ಕೆ ಮಾಡಿದ್ಮೇಲೆ ಪ್ಯಾನ್ ನಂಬರ್ ಸೇರಿದಂತೆ ಅಗತ್ಯ ಬೇಸಿಕ್ ಡೀಟೇಲ್ಸ್ KYC ಡೀಟೇಲ್ಸ್ ಕೊಟ್ಟು ನಂತರ ಆಡ್ ಕ್ರೆಡಿಟ್ ಲೈನ್ ಆನ್ UPI ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ನಂತರ ಕ್ರೆಡಿಟ್ ಲೈನ್ ಸಪರೇಟ್ UPI ಪಿನ್ ಜನರೇಟ್ ಮಾಡಿಕೊಂಡು ಕ್ರೆಡಿಟ್ ಲೈನ್ ಬಳಸೋಕೆ ಶುರು ಮಾಡಬಹುದು. ಈ ಕ್ರೆಡಿಟ್ ಲೈನ್ ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಆಗಲ್ಲ, ಆದರೆ ಸ್ಯಾಂಕ್ಷನ್ ಆದ ಮರುಕ್ಷಣದಿಂದ ನೀವು ಯಾವುದೇ QR ಕೋಡ್ ಸ್ಕ್ಯಾನ್ ಮಾಡಿ ಅಥವಾ UPI ID ಕೊಟ್ಟು ಪೇಮೆಂಟ್ ಮಾಡಬಹುದು. ಪೇಮೆಂಟ್ ಮಾಡುವಾಗ ನಿಮ್ಮ ರೆಗ್ಯುಲರ್ ಬ್ಯಾಂಕ್ ಅಕೌಂಟ್ ಜೊತೆಗೆ ಕ್ರೆಡಿಟ್ ಲೈನ್ ಆಪ್ಷನ್ ಕೂಡ ಡಿಸ್ಪ್ಲೇ ಆಗುತ್ತೆ. ಆಗ ಕ್ರೆಡಿಟ್ ಲೈನ್ ಆಪ್ಷನ್ ಆಯ್ಕೆ ಮಾಡಿಕೊಂಡು ಪೇಮೆಂಟ್ ಮಾಡಿಬಿಡ್ಬೋದು. ಯಾರಿಗೆಲ್ಲ ಎಲಿಜಿಬಿಲಿಟಿ ಇರುತ್ತೆ? 18 ವರ್ಷ ವಯಸ್ಸಾಗಿರಬೇಕು, ಭಾರತೀಯ ಆಗಿರಬೇಕು, ಜೊತೆಗೆ ನೀವು ಕ್ರೆಡಿಟ್ ಲೈನ್ಗೆ ಅಪ್ಲೈ ಮಾಡಿದಾಗ ಬ್ಯಾಂಕ್ಗಳು ನಿಮ್ಮ ಕ್ರೆಡಿಟ್ ವರ್ತಿನೆಸ್ ಚೆಕ್ ಮಾಡ್ತಾರೆ, ಕ್ರೆಡಿಟ್ ರಿಪೋರ್ಟ್ ಚೆಕ್ ಮಾಡಿ ನಂತರ ಲೋನ್ ಅಪ್ರೂವ್ ಮಾಡ್ತಾರೆ. ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿಲ್ಲ ಅಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು. ಜೊತೆಗೆ ಕ್ರೆಡಿಟ್ ಲೈನ್ ತಗೊಳ್ತಿರೋ ವ್ಯಕ್ತಿಗೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ಸ್ ಇರಬಾರ್ದು, ಯಾವುದೇ ಹಣಕಾಸಿನ ಸಂಸ್ಥೆ ಜೊತೆ ಈ ಹಿಂದೆ ಸಾಲ ಇರಬಾರ್ದು. ಸೊ ಈ ಸೇವೆ ಶುರು ಮಾಡಿರೋ ಮುಖ್ಯ ಕಾರಣ ಆರ್ಥಿಕತೆಯ ಪಿರಮಿಡ್ನಲ್ಲಿ ಕೆಳಗಿರೋರಿಗೆ, ಸಾಲ ತಗೊಳ್ಳೋಕೆ ಕಷ್ಟ ಆಗಿರೋರಿಗೆ, ಯಾವ್ಯಾವುದೋ ಅನಧಿಕೃತ ಮೂಲಗಳಿಂದ ಹೆವಿ ಬಡ್ಡಿಗೆ ಸಾಲ ತಗೊಂಡು ಒದ್ದಾಡ್ತಿರೋರಿಗೆ ಈಸಿ ಸಾಲ ಕೊಡಿಸೋಕೆ, ಅಫಿಷಿಯಲ್ ಆಗಿ ಕ್ಲೀನ್ ಸಾಲಗಳನ್ನು ಕೊಡಿಸೋಕೆ ಇದನ್ನು ತಂದಿರೋದು. ಅದೇ ಕಾರಣಕ್ಕೆ ಈ ಸಾಲದ ಬ್ಯಾಂಡ್ 25,000 ರೂಪಾಯಿನಿಂದ 5 ಲಕ್ಷ ರೂಪಾಯಿವರೆಗಿರುತ್ತೆ ಅವರವರ ಕ್ರೆಡಿಟ್ ಸ್ಕೋರ್ ಮೇಲೆ ಮತ್ತು ರೀಪೇಮೆಂಟ್ ಎಬಿಲಿಟಿ ಮೇಲೆ. ಬಳಸಿದ ಹಣಕ್ಕೆ ಮಾತ್ರ ಬಡ್ಡಿ, ಪ್ರತಿ ತಿಂಗಳು ರಿಸ್ಟೋರ್ ಆಗುತ್ತೆ ಕ್ರೆಡಿಟ್ ಲಿಮಿಟ್. UPI ಕ್ರೆಡಿಟ್ ಲೈನ್ ಸಾಲದ ಇಂಟ್ರೆಸ್ಟ್ ರೇಟ್ ಬ್ಯಾಂಕ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಆಕ್ಸಿಸ್ ಬ್ಯಾಂಕ್ನಲ್ಲಿ ಇಂಟ್ರೆಸ್ಟ್ ರೇಟ್ ವರ್ಷಕ್ಕೆ 11% ಶುರುವಾಗುತ್ತೆ. ಜೊತೆಗೆ ನಿಮಗೆ 5 ಲಕ್ಷ ರೂಪಾಯಿ ಒಳಗೆ ಯಾವುದೇ ಅಮೌಂಟ್ನ ಲೋನ್ ಸ್ಯಾಂಕ್ಷನ್ ಆಗಿದ್ರು ಅದರಲ್ಲಿ ನೀವು ಎಷ್ಟು ಯೂಸ್ ಮಾಡಿರ್ತೀರಾ ಅಷ್ಟಕ್ಕೆ ಮಾತ್ರ ಇಂಟ್ರೆಸ್ಟ್ ಅಪ್ಲೈ ಆಗುತ್ತೆ. ಉದಾಹರಣೆಗೆ 5 ಲಕ್ಷ ರೂಪಾಯಿನಲ್ಲಿ ನೀವು ಬರೀ 50,000 ರೂಪಾಯಿ ಬಳಸ್ಕೊಂಡಿದ್ದೀರಾ ಅಂದರೆ 50,000 ರೂಪಾಯಿಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲೈ ಆಗುತ್ತೆ. ಪ್ರತಿ ತಿಂಗಳು ನಿಮ್ಮ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇರೋ ಸ್ಟೇಟ್ಮೆಂಟ್ ಜನರೇಟ್ ಆಗುತ್ತೆ. ಅದರಲ್ಲಿ ನೀವು ಬಡ್ಡಿ ಸೇರಿಸಿ ಎಷ್ಟು ಹಣ ಕಟ್ಟಬೇಕು ಅನ್ನೋ ಮಾಹಿತಿ ಇರುತ್ತೆ, ಡ್ಯೂ ಡೇಟ್ ಇರುತ್ತೆ. ನೀವು ರೀಪೇಮೆಂಟ್ ಮಾಡಿದಾಗ ನಿಮ್ಮ ಅಷ್ಟು ಕ್ರೆಡಿಟ್ ಲಿಮಿಟ್ ವಾಪಸ್ ರಿಸ್ಟೋರ್ ಆಗುತ್ತೆ. ಉದಾಹರಣೆಗೆ ಸ್ಟೇಟ್ಮೆಂಟ್ನಲ್ಲಿ 55,000 ರೂಪಾಯಿ ಡ್ಯೂ ಇದ್ದು ನೀವು 55,000 ರೂಪಾಯಿ ಕಟ್ಟಿದ ಮೇಲೆ ಮತ್ತೆ ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಸಾಲ ಇರುತ್ತೆ. ಬಿಲ್ಲಿಂಗ್ ಸೈಕಲ್ಗೆ ತಕ್ಕಂತೆ ರೀಪೇಮೆಂಟ್ಗೆ ಟೈಮ್ ಸಿಗುತ್ತೆ. ಇನ್ನು ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಇದು ಪರ್ಸನ್ ಟು ಮರ್ಚೆಂಟ್ ಪೇಮೆಂಟ್ಗಳಿಗೆ ಮಾತ್ರ. QR ಕೋಡ್ ಹಾಗೂ UPI ID ಬಳಸಿ ಮರ್ಚೆಂಟ್ಗಳಿಗೆ ಅಂದರೆ ವ್ಯಾಪಾರಸ್ಥರಿಗೆ ಪೇ ಮಾಡಬಹುದು. ಕಾಮರ್ಸ್ ಮರ್ಚೆಂಟ್ಸ್ಗೂ ಪೇ ಮಾಡ್ಬೋದು, ಆದರೆ ಪರ್ಸನ್ ಟು ಪರ್ಸನ್ ಪೇ ಮಾಡೋಕ್ಕಾಗಲ್ಲ. ಜೊತೆಗೆ ಡೈಲಿ ಲಿಮಿಟ್ ಇರುತ್ತೆ. ಈ ಲಿಮಿಟ್ ಒಂದೊಂದು ಬ್ಯಾಂಕ್ನಲ್ಲಿ ಒಂದೊಂದು ರೀತಿ ಇರುತ್ತೆ. ಏನು ಈ ಸರ್ವಿಸ್ ಸದ್ಯ ಇನ್ನೂ ಆರಂಭಿಕ ಹಂತದಲ್ಲಿರೋದ್ರಿಂದ ಎಲ್ಲ ಬ್ಯಾಂಕ್ಗಳು ಶುರು ಮಾಡಿಲ್ಲ, ಬರ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ಇದಕ್ಕೆ ಬಂದು ಸೇರಿಕೊಳ್ತಾ ಇದ್ದಾರೆ. ಅಲ್ಲದೆ ಬಿಲ್ಲಿಂಗ್ ಸೈಕಲ್ನಲ್ಲಿ ರೀಪೇಮೆಂಟ್ ಮಾಡ್ತೀವಿ ಅನ್ನೋರು ಮಾತ್ರ ಇಲ್ಲಿ ಸಾಲ ತಗೊಂಡ್ರೆ ಒಳ್ಳೆಯದು. ಯಾಕಂದರೆ ಡ್ಯೂ ಡೇಟ್ ಕ್ರಾಸ್ ಆದರೆ ಬಡ್ಡಿ ಬೆಳೀತಾ ಹೋಗುತ್ತೆ. ಇದರಲ್ಲಿ ಇಂಟ್ರೆಸ್ಟ್ ಫ್ರೀ ಕ್ರೆಡಿಟ್ ಪೀರಿಯಡ್ ಕೂಡ ಇದೆ. ರೆಗ್ಯುಲರ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇಲ್ಲೂ ಕೂಡ ಆ ರೀತಿ ಆಪ್ಷನ್ಸ್ ಇರುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ಸಿಗಲ್ಲ ಅನ್ನೋರಿಗೆ ಅಥವಾ ಸಾಲ ಪಡೆಯೋಕೆ ಕಷ್ಟ ಆಗ್ತಿದೆ, ಎಲ್ಲೆಲ್ಲೋ ಸಾಲ ತಗೊಂಡು ಒದ್ದಾಡ್ತಿದ್ದೀನಿ ಅನ್ನೋರಿಗೆ ದೊಡ್ಡ ವರದಾನ ಆಗ್ಬೋದು ಇದು. ಇದ್ಯಾವುದೇ ಪ್ರಮೋಷನಲ್ ವಿಡಿಯೋ ಅಥವಾ ಇದ್ಯಾವುದೋ ಪೇಡ್ ಕೊಲಾಬ್ರೇಷನ್ ಆ ಥರದ್ದೇನೋ ಅಲ್ಲ ಸ್ವಾಮಿ. ಇದು ಜನರಿಗೆ ಯೂಸ್ ಆಗಲಿ ಅಂತ ನಾವು ಇದನ್ನು ಅವೇರ್ನೆಸ್ ಮೂಡಿಸೋಕೆ, ತಿಳಿಸೋಕೆ, ಇದನ್ನು ತಲುಪಿಸೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದ್ರೆ ಮೋಸದ ಲೋನ್ ಆಪ್ಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಜನ ಕಳ್ಕೊಳ್ತಿದ್ದಾರೆ. ಭಾರತದಲ್ಲಿ 5,600 ಫ್ರಾಡ್ ಲೋನ್ ಆಪ್ಗಳನ್ನು ಗುರುತಿಸಿ ಬ್ಯಾನ್ ಮಾಡಲಾಗಿದೆ. ಹಾಗಿದ್ರೂ ಹೊಸ ಹೊಸ ಆಪ್ಗಳು ಬರ್ತಾನೆ ಇವೆ. ಪ್ರತಿ ವರ್ಷ 100 ಫ್ರಾಡ್ ಕೇಸ್ಗಳು ದಾಖಲಾಗ್ತಿವೆ. ಲೋನ್ ರಿಕವರಿ ಏಜೆಂಟ್ಗಳು ಹ್ಯಾರಾಸ್ ಮಾಡ್ತಿದ್ದಾರೆ ನಮ್ಮ ಜನರನ್ನ. ಈ ಆಪ್ಗಳು ಗ್ರಾಹಕರ ಪರ್ಸನಲ್ ಡೇಟಾವನ್ನು ತಗೊಂಡು ಫೋನ್ ಮಾಡ್ಕೊಂಡು ಫ್ಯಾಮಿಲಿ ಅವ್ರ ಹತ್ರ ಎಲ್ಲ ಮರ್ಯಾದೆ ಕಳೀತಾ ಇದ್ದಾರೆ. ಲೋನ್ ಆಪ್ಗಳ ಹಾವಳಿಯಿಂದ ಕುಟುಂಬ ಸಮೇತವಾಗಿ ಎಷ್ಟೋ ಜನ ಜೀವನವನ್ನು ಎಂಡ್ ಮಾಡ್ಕೊಂಡಿದ್ದಾರೆ. ಸರ್ವೆ ಒಂದರಲ್ಲಿ ಲೋನ್ ಆಪ್ಗಳ ಮೂಲಕ ಸಾಲ ತಗೊಂಡಿರೋ ಜನರು 25%ಗಿಂತ ಹೆಚ್ಚು ಬಡ್ಡಿ ಕಟ್ತಾ ಇದೀವಿ ಅಂತ ಹೇಳಿದ್ದಾರೆ. 25%ಗಿಂತ ಹೆಚ್ಚು. ಸೊ UPIನಲ್ಲೇ ಈಗ RBI ಅಂಡರ್ನಲ್ಲಿರೋ ಬ್ಯಾಂಕ್ಗಳು ರೆಗ್ಯುಲೇಟೆಡ್ ರೀತಿಯಲ್ಲಿ ಸಾಲ ಕೊಡೋದ್ರಿಂದ ಸರ್ಕಾರದ ಭದ್ರತೆಯೊಂದಿಗೆ ಕ್ಲೀನ್ ಸಾಲವನ್ನು ಪಡ್ಕೊಳ್ಳೋಕೆ ಜನರಿಗೆ ಹೆಲ್ಪ್ ಆಗಬಹುದು. ಹಾಗಾಗಿ ಈ ವರದಿಯನ್ನು ಸ್ನೇಹಿತರೆ ಎಷ್ಟಾಗದಷ್ಟು ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆದರೆ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.